ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ, ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಬೆಳ್ಳುಳ್ಳಿಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಸಾಂಬಾರು ಇರ್ಬೋದು, ಪಲ್ಯ ಅಥವಾ ಕಬಾಬು ಎಲ್ಲದಕ್ಕೂ ತುಂಬ ಯೂಸ್ ಮಾಡ್ತಾ ಇರ್ತೀವಿ. ಹಾಗೆ ಈ ಬೆಳ್ಳುಳ್ಳಿಗಳನ್ನು ಜಾಸ್ತಿ ತಂದಿಟ್ಟಾಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಇದರಲ್ಲಿರುವಂಥ ಬೆಳ್ಳುಳ್ಳಿಗಳು ನೋಡಿಕೊಂಡು ನಮಗೆ ಫ್ರೀ ಇದ್ದಾಗ ಯಾವುದೆಲ್ಲ ಹಾಳಾಗಿದೆ ಅದನ್ನು ನಾವು ಸಪ್ರೇಟ್ ಮಾಡಿ ಇಡೋದ್ರಿಂದ ತುಂಬ ದಿನಗಳ ಕಾಲ ಬೆಳ್ಳುಳ್ಳಿಗಳು ಹಾಳಾಗದೆ ತುಂಬ ಫ್ರೆಶ್ ಆಗಿ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಯಾವುದೆಲ್ಲ ಹಾಳಾಗಿದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಇದು ಹೆಚ್ಚು ದಿನಗಳ ಕಾಲ ಬರಬೇಕು ಅಂತ ಇದ್ದರೆ ಇನ್ನೂ ಒಂದು ಬೆಸ್ಟ್ ಟಿಪ್ ಇದೆ. ಆ ಟಿಪ್ಪನ್ನು ಫಾಲೋ ಮಾಡಿ ನೋಡಿ. ಅಥವಾ ನೀವೇನಾದರೂ ಜಾಸ್ತಿ ಊರಿಂದ ತಂದು ಇಡ್ತೀರಾ, ಹಾಳಾಗುತ್ತೆ ಅನ್ನೋದಾದರೆ ಈ ಟಿಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳ್ಳುಳ್ಳಿಗಳನ್ನು ಮೇಲ್ಗಡೆ ಒಂದು ಆ್ಯಸಿಡನ್ನು ನಾವು ಹಚ್ಚಬೇಕಾಗುತ್ತೆ. ಅಂದರೆ ವಿನೆಗರ್ ಇರುತ್ತಲ್ವ ಮನೆಯಲ್ಲಿ, ವಿನೆಗರನ್ನು ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಹೊಸದಾಗಿ ಇರುವಂಥ ಬ್ರಷನ್ನೇ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಯೂಸ್ ಮಾಡಿರೋ ಬ್ರಷನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ಅದು ಒಳ್ಳೆಯದು ಅಲ್ಲ. ಯಾಕಂದರೆ ಯೂಸ್ ಮಾಡಿರೋದ್ರಲ್ಲಿ ಕ್ರಿಮಿ ಕೀಟ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಬೆಳ್ಳುಳ್ಳಿ ಎಲ್ಲ ನಾವು ಅಡುಗೆಗೆ ಯೂಸ್ ಮಾಡೋದ್ರಿಂದ ಅಷ್ಟು ನಮಗೆ ಒಳ್ಳೇದನ್ಸಲ್ಲ. ಹಾಗಾಗಿ ನಾನು ಹೊಸ ಬ್ರಷ್ ತಗೊಂಡು ಅದರ ಮೇಲ್ಗಡೆ ಒಂದು ಕೋಟಿಂಗನ್ನು ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮೇಲ್ಗಡೆ ಒಂದು ಕೋಟಿಂಗನ್ನು ಕೊಟ್ಟು ಇಡೋದ್ರಿಂದ ತುಂಬ ದಿನಗಳ ಕಾಲ ಇದು ನಿಮಗೆ ಬಾಳಿಕೆ ಬರುತ್ತೆ. ಹಾಗೆ ನೆಕ್ಸ್ಟ್ ಟಿಪ್ಪು ನೋಡೋದಾದರೆ, ಇದು ಅಂತೂ ಬೆಸ್ಟ್ ಟಿಪ್ಪು. ತುಂಬ ಒಂದು ಹಣ ಖರ್ಚು ಮಾಡಿ ನಾವು 1 ಗ್ರಾಮ್ ಗೋಲ್ಡನ್ನೆಲ್ಲ ತೊಗೊಂಡಿರ್ತೀವಿ ಅಥವಾ ಇಮಿಟೇಷನ್ ಜ್ಯುವೆಲರಿ ಇದನ್ನೆಲ್ಲ ತೊಗೊಂಡಿರ್ತೀವಿ. ಇದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು, ಫೇಡ್ ಆಗಬಾರ್ದು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ. ಖಂಡಿತ ವರ್ಕ್ ಆಗುತ್ತೆ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಮತ್ತು ಹಾಗೆ ಗೋಲ್ಡ್ ಆಗಿರ್ಬೋದು ಅಥವಾ 1 ಗ್ರಾಮ್ ಗೋಲ್ಡ್ ಆಗಿರ್ಬೋದು. ಈಗ ಹೆಚ್ಚಾಗಿ ಗೋಲ್ಡ್ ತಗೊಳ್ಳೋದಕ್ಕಿಂತ 1 ಗ್ರಾಮ್ ತಗೊಳ್ಳೋದೇ ಜಾಸ್ತಿ. ಯಾಕಂದರೆ ಗೋಲ್ಡ್ ರೇಟು ತುಂಬ ಕಾಸ್ಟ್ಲಿ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಗೋಲ್ಡ್ ಜ್ಯುವೆಲರಿ, 1 ಗ್ರಾಮ್ ಜ್ಯುವೆಲರಿ ಅಂತೇಳಿ. ಇದನ್ನು ನಾನು ಯಾವ ರೀತಿ ಒಂದು ಸೇಫ್ಟಿಯಾಗಿ ಒಂದು ಕಾಪಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಒಂದು ಟಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಟಿಪ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದೇ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನನಗೂ ಮೋಟಿವೇಟ್ ಆಗುತ್ತೆ. ಇದೇ ಥರ ಒಳ್ಳೆ ಟಿಪ್ಸ್ಗಳನ್ನು, ಒಳ್ಳೆ ವಿಷಯಗಳನ್ನು ಶೇರ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಸೆಟ್ಟನ್ನು ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ದೆ. ಸೊ ಇದು ಫೇಡ್ ಆಗೋ ಚಾನ್ಸಸ್ ಇದೆ ಅಂಥೇಳಿ ಇವಾಗ ಮನೇಲಿ ಟಿಶ್ಯೂ ಪೇಪರ್ ಇರುತ್ತೆ, ನ್ಯಾಪ್ಕಿನ್ ಇರುತ್ತೆ. ಸೊ ಇದನ್ನು ನಾವು ಕೆಳಗಡೆ ಒಂದು ಬಾಕ್ಸಲ್ಲಿ ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಈ ನ್ಯಾಪ್ಕಿನನ್ನು ಹಾಕ್ಕೊಂಡು ಅದಾದಮೇಲೆ ಈ ಒಂದು ಜ್ಯುವೆಲರಿ ಏನಿದೆ ಅದನ್ನೆಲ್ಲ ಇದರಲ್ಲಿ ಸೆಟ್ ಮಾಡಿ ತೆಗೆದು ಇಡ್ತಾ ಇದ್ದೀನಿ. ಸೊ ಕಿವಿದು ಇರ್ಬೋದು, ನೆತ್ತಿ ಬತ್ತಲೆ ಇರ್ಬೋದು, ಸೊಂಟದ್ದು ಇರ್ಬೋದು, ಹಾಗೆ ನೆಕ್ಲೆಸ್ ಇರ್ಬೋದು. ಈ 1 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಎಲ್ಲ ಏನಿದೆ ಅದು ಬೇಗ ಫೇಡ್ ಆಗುತ್ತೆ, ಮಾತ್ರ ತಗೊಳ್ಳುವಾಗ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂತಿದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ. ಹೀಗೆ ಟಿಶ್ಯೂ ಪೇಪರ್ ಅಡಿಯಲ್ಲಿ ಒಂದು ಹಾಕಿ ಮೇಲ್ಗಡೆ ಕೂಡ ಒಂದು ಇಟ್ಟು ಕವರ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ನಮಗೆ ಇದು ಫೇಡ್ ಆಗದೆ ಹಾಗೆ ಇರುತ್ತೆ. ನೀವು ಅಕಸ್ಮಾತ್ ಎಲ್ಲಿಗಾದರೂ ಫಂಕ್ಷನ್ಗೆ ಹೋದಾಗ ಆದಷ್ಟು ಅದನ್ನು ಬಟ್ಟೆಯಿಂದ ಒರೆಸಿ ಅದಾದಮೇಲೆ ಈ ಥರ ಟಿಶ್ಯೂ ಪೇಪರ್ನಿಂದ ಕವರ್ ಮಾಡಿ ಇಡೋದ್ರಿಂದ ನಿಮಗೆ ಫೇಡ್ ಆಗದೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ, ಫೇಡ್ ಆಗಲ್ಲ. ಸೊ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನೆಕ್ಸ್ಟ್ ಟಿಪ್ಪಿಗೆ ಬರೋದಾದರೆ, ಈ ಟಿಪ್ ಕೂಡ ನಿಮಗೆ ಖಂಡಿತ ವರ್ಕ್ ಆಗುತ್ತೆ. ಇವಾಗೆಲ್ಲ ಹೆಚ್ಚಿನವರಿಗೆ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಎಕ್ಸ್ಪೈರಿ ಡೇಟ್ ನೋಡ್ದೇ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹೆಲ್ತಿಗೆ. ಸೊ ಹಾಗಾಗಿ ಯಾವ ರೀತಿ ಎಕ್ಸ್ಪೈರಿ ಡೇಟ್ ನೋಡೋದು ಅನ್ನೋದನ್ನು ಈಸಿ ಟಿಪ್ ಶೇರ್ ಮಾಡ್ತಾ ಇದ್ದೀನಿ.
ನಾವು ಆಲ್ಮೋಸ್ಟ್ ಮೊಬೈಲನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಬಟ್ ಈ ಮೊಬೈಲಿಂದ ಈ ರೀತಿ ಕೂಡ ಬೆನಿಫಿಟ್ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮೊಬೈಲಲ್ಲಿ ಕ್ಯಾಮರಾ ಇರುತ್ತೆ. ಕ್ಯಾಮರಾ ಎಲ್ಲ ನಾವು ಜಾಸ್ತಿ ಫೋಟೋ ತೆಕ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಎಕ್ಸ್ಪೈರಿ ಡೇಟ್ ನೋಡೋದಕ್ಕೂ ಕೂಡ ನಾವು ಕ್ಯಾಮರಾನ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ಸಣ್ಣದಾಗಿ ಬರೆದಿರುವಂಥ ಒಂದು ಎಕ್ಸ್ಪೈರಿ ಡೇಟ್ ಕೂಡ ದೊಡ್ಡದಾಗಿ ಕಾಣುತ್ತೆ ಝೂಮ್ ಮಾಡಿ ನೋಡೋದ್ರಿಂದ. ಸೊ ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಟಿಪ್ಪಿಗೆ ಬರೋದಾದರೆ ಬಳೆಗಳು. ನಾವು ಗೊತ್ತಿಲ್ಲದೇನೋ ಕೆಲವೊಂದು ಸಲ ಗಿಫ್ಟ್ ಮಾಡುವಂಥ ಟೈಮಲ್ಲಿರ್ಬೋದು ಅಥವಾ ನಮಗೇನೆ ಇಷ್ಟ ಆಯಿತು ಅಂತೇಳಿ ಹಾಕಿ ನೋಡಿದೆ ಕೆಲವೊಂದು ಸಲ ಬ್ಯಾಂಗಲ್ಸನ್ನು ತಗೊಂಡು ಬಂದಾಗ ಅದು ಸರಿಯಾಗಿ ಹೋಗೋದಿಲ್ಲ ಕೈಗೆ. ತುಂಬ ಟೈಟ್ ಆಗೋದು ಮತ್ತು ಕೈಗೆ ಒಂಥರ ಗಾಯ ಆಗೋದು ಈ ಥರ ಚಾನ್ಸಸ್ ಇರುತ್ತೆ ಗಾಜಿನ ಬಳೆಗಳನ್ನು ತಂದಾಗ. ಸೊ ಈ ರೀತಿ ಮನೇಲಿ ಇರುವಂಥ ಕವರನ್ನು ಕೈಗೆ ಹಾಕ್ಕೊಂಡು ಬಳೆಗಳನ್ನು ಹಾಕ್ಕೊಳ್ಳೋದ್ರಿಂದ ಕೈಗೆ ಯಾವುದೇ ಥರ ಗಾಯನೂ ಆಗೋದಿಲ್ಲ, ಹಾಗೆ ಈಸಿಯಾಗಿ ಹೋಗುತ್ತೆ. ಹಾಗೆ ಇದೇ ಥರ ಬೇರೆ ಯಾವುದಾದ್ರೂ ಗೋಲ್ಡ್ ಅಂದರೆ 1 ಗ್ರಾಮ್ ಗೋಲ್ಡ್ ಇರ್ಬೋದು ಅಂಥ ಬಳೆಗಳು ಅಥವಾ ಫ್ಯಾನ್ಸಿ ಬಳೆಗಳು ಅದನ್ನೆಲ್ಲ ಹಾಕ್ಕೊಳ್ಳೋದಾದರೆ ಅದು ಕೂಡ ಫೇಡ್ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಅಂದರೆ ಫೇಡ್ ಆಗಲ್ಲ, ಈಸಿಯಾಗಿ ನಾವು ಈ ರೀತಿ ಬಳೆಗಳನ್ನು ವೇರ್ ಮಾಡ್ಬೋದು. ಅದೇ ನೀವು ಫ್ಯಾನ್ಸಿ ಬಳೆಗಳಾದರೆ ತುಂಬ ಬೇಗ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ, ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ನಾವೇನು ಮಾಡ್ತೀವಿ, ಕೈಗೆ ಆಯಿಲ್ ಹಚ್ಕೊಳ್ಳೋದು, ಆಮೇಲೆ ಶಾಂಪು ಹಾಕ್ಕೊಳ್ಳೋದು, ಮತ್ತು ಹೋಗಿ ವಾಶ್ ಮಾಡೋದು ಇದೆಲ್ಲ ಮಾಡ್ತೀವಿ. ಅದರ ಬದಲಾಗಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿ ಈಸಿಯಾಗಿ ನಾವು ಬಳೆಗಳನ್ನು ಹಾಕ್ಕೊಳ್ಬೋದು. ಯಾವುದೇ ಥರ ನಾವು ವಾಶ್ ಮಾಡಬೇಕು ಅನ್ನೋ ಒಂದು ಇದು ಇರೋದಿಲ್ಲ. ಹಾಗೆ ಅದನ್ನು ಪ್ಲಾಸ್ಟಿಕ್ ಕವರ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಯೂಸ್ ಮಾಡದೇ ಇದ್ದಾಗ ಇದೇ ಥರ ಸೇಫಾಗಿ ನಾವು ತೆಗೆದಿಡೋದ್ರಿಂದ ನಮಗೆ ಬಳೆಗಳು ನೀಟಾಗಿರುತ್ತೆ. ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ ಈ ರೀತಿ ತೆಗೆದಿಡೋದ್ರಿಂದ. ಹಾಗೆ ನೆಕ್ಸ್ಟ್ ಟಿಪ್ಪಿಗೆ ಬರೋಣ. ಅದು ಕೂಡ ತುಂಬ ಯೂಸ್ಫುಲ್ಲು. ಮನೆಯಲ್ಲಿ ಆಲ್ಮೋಸ್ಟ್ ನಾವೆಲ್ಲರೂ ಸಿಸರ್ ಯೂಸ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಅದು ಸರಿಯಾಗಿ ಕಟ್ ಆಗ್ತಾ ಇಲ್ಲ ಅಂದರೆ ಬೇರೆ ತೊಗೊಂಡು ಬರ್ತೀವಿ ಇದನ್ನು ಬಿಸಾಕಿ. ಸೊ ಅದೇ ಸಿಸರನ್ನು ಯಾವ ರೀತಿ ಶಾರ್ಪ್ ಮಾಡೋದು ಅಂತ ಆದರೆ ನಾವು ಈ ಬಳೆಗಳಿಂದಲೇ ಶಾರ್ಪ್ ಮಾಡ್ಕೊಳ್ಬೋದು. ಈ ರೀತಿ ನಾವು ಕಟ್ ಮಾಡಿದಾಗ ಬಳೆಗಳಿಗೆ ಕಟ್ ಮಾಡೋ ರೀತಿ ಈ ರೀತಿ ಮಾಡಿದಾಗ ತುಂಬ ಬೇಗ ಶಾರ್ಪ್ ಆಗುತ್ತೆ. ನೀವೇ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ಟಿಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಹೊಸ ಸಿಸರ್ ತರಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ನೋಡಿ ಕಟ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ. ಸೊ ಇದು ಒಂದು ಬೆಸ್ಟ್ ಟಿಪ್ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ ಈಗಲೇ. ಬನ್ನಿ ಮುಂದಿನ ಒಂದು ಯೂಸ್ಫುಲ್ ಟಿಪ್ಪಿಗೆ ಹೋಗೋಣ. ಮನೆಯಲ್ಲಿ ಆಲ್ಮೋಸ್ಟ್ ನಾವು ಬ್ರೂ ಇರ್ಬೋದು ಅಥವಾ ಇನ್ಯಾವುದೇ ಇನ್ಸ್ಟಂಟ್ ಕಾಫಿ ಪೌಡರನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇನ್ಸ್ಟಂಟಾಗಿ ಹಾಕ್ಕೊಂಡು ಕುಡಿಯೋದಕ್ಕೆ ತುಂಬಾ ಒಂದು ಇಷ್ಟ, ನನಗಂತೂ ತುಂಬ ಇಷ್ಟ. ಅದರಲ್ಲೂ ಈ ಮಳೆಗಾಲದಲ್ಲಿ ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಟೈಮೆಲ್ಲ ಇದನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಇದನ್ನು ನಾವು ಗಟ್ಟಿಯಾಗದೇ ಇರಬೇಕು ಅಂತಾದರೆ, ಅದರಲ್ಲೂ ಈ ಮಳೆಗಾಲದಲ್ಲಿ ತುಂಬ ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಗಟ್ಟಿಯಾಗದೇ ಇರಬೇಕು ಅಂತಾದರೆ ನಾವು ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಇಡೋದ್ರಿಂದ ಗಟ್ಟಿಯಾಗದೇ ಇರುತ್ತೆ. ಹಾಗೆ ಬಾಟಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಗಟ್ಟಿಯಾಗದೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಟಿಪ್ ಬರೋದಾದರೆ ನಾವು ಸೇಫ್ಟಿ ಪಿನ್ ತುಂಬ ಯೂಸ್ ಮಾಡ್ತಾ ಇರ್ತೀವಿ ಎಲ್ಲರೂ. ಸೊ ಹಾಗಾಗಿ ಈ ಸೇಫ್ಟಿ ಪಿನ್ ಯೂಸ್ ಮಾಡಬೇಕಾದ್ರೆ ಇದು ಬಟ್ಟೆಯಲ್ಲಿ ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಸಿಕ್ಕಾಕೊಳ್ಬಾರ್ದು ಅಂತ ಇದ್ದರೆ ಮನೆಯಲ್ಲಿ ಸರಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳು ಯಾರಾದರೂ ಒಂದೇ ಒಂದು ಸಣ್ಣ ಬೀಡನ್ನು ಈ ರೀತಿ ಹಾಕ್ಕೊಂಡು ಅದಾದಮೇಲೆ ಬಟ್ಟೆಗೆ ಸಿಕ್ಕಿಸೋದ್ರಿಂದ ತುಂಬ ಬೇಗ ಇದಾಗುತ್ತೆ ಮತ್ತು ಯಾವುದೇ ಥರ ಸಿಕ್ಕಾಕೊಳ್ಳೋದಿಲ್ಲ, ನಮಗೆ ಬಟ್ಟೆಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಬಟ್ಟೆಗಳು, ರೇಷ್ಮೆ ಸೀರೆ ಇದನ್ನೆಲ್ಲ ವೇರ್ ಮಾಡಬೇಕಾದ್ರೆ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ. ನಿಮಗೆ ರೇಷ್ಮೆ ಸೀರೆ ಎಲ್ಲ ಡ್ಯಾಮೇಜ್ ಆಗದೆ ತುಂಬ ಚೆನ್ನಾಗಿ ಇರುತ್ತೆ, ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಈ ಟಿಪ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಾವು ಈ ಒಂದು ಗಮ್ ಟೇಪ್ ಇರ್ಬೋದು, ಸೆಲೋ ಟೇಪ್ ಇರ್ಬೋದು ತುಂಬ ಯೂಸ್ ಮಾಡ್ತಾ ಇರ್ತೀವಿ ಆಗಾಗ. ಬಟ್ ಇದರಲ್ಲಿ ಈ ಗಮ್ ಟೇಪ್ ಎಲ್ಲಿ ಇದೆ ಅಂತ ನಾವು ತೆಗೆಯೋದಕ್ಕೆ ತುಂಬ ಒಂದು ಸರ್ಕಸ್ ಮಾಡ್ತೀವಿ. ಸೊ ಇದನ್ನು ನಾವು ಈಸಿಯಾಗಿ ತೆಗಿಬೇಕು ಅಂತ ಆದರೆ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ.
ಸೊ ನಾವು ಯಾವಾಗ ಗಮ್ ಟೇಪನ್ನು ಯೂಸ್ ಮಾಡ್ತೀವಿ, ಯೂಸ್ ಮಾಡಿ ಕಟ್ ಮಾಡಿ ಆದಮೇಲೆ ಅಲ್ಲಿಗೆ ಆ ಗಮ್ ಟೇಪನ್ನು ಹಾಫ್ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಮತ್ತೆ ಯಾವತ್ತೂ ಮತ್ತೆ ಸರ್ಚ್ ಮಾಡಿ ಮತ್ತೆ ಹುಡುಕಾಡಿ ತೆಗಿಯೋ ಅಂಥ ಒಂದು ಅರೆಬೆರೆ ಕೆಲಸ ಬರೋದಿಲ್ಲ. ಸೊ ಈ ರೀತಿ ನಾವು ಫೋಲ್ಡ್ ಮಾಡಿ ಇಡೋದ್ರಿಂದ ಮತ್ತೆ ನೀಟಾಗಿ ನಾವು ತೆಗೆದು ಯೂಸ್ ಮಾಡ್ಬೋದು. ಸೊ ಈ ಟಿಪ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಎಲ್ಲ ಟಿಪ್ಗಳು ಇಷ್ಟ ಆಗ್ತಾ ಇದ್ದರೆ ಯಾವ ಟಿಪ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ಇಷ್ಟೊಂದು ನಾನು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಈಗ ನೀವು ನೋಡ್ತಾ ಇರ್ಬೋದು ಈ ಟಿಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಫೋಲ್ಡ್ ಮಾಡಿ ಇಟ್ಟಿರೋದನ್ನು ಕಟ್ ಮಾಡ್ತಾ ಇದ್ದೀನಿ, ಯೂಸ್ಗೆ ಬೇಕಾದರೆ ಅಂತೇಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ಉಳ್ಕೊಂಡಿದ್ದೆ, ಸೊ ಅದನ್ನು ಅಲ್ಲಿಗೆ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಈ ಟಿಪ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ. ನಾವು ಆಲ್ಮೋಸ್ಟ್ ಈ ಟಿಪ್ಪನ್ನು ಅಂದರೆ ಗಮ್ ಟೇಪನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ನೋಡಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತೇಳಿ. ಸೊ ಬನ್ನಿ ನೆಕ್ಸ್ಟ್ ಟಿಪ್ಗೆ ಹೋಗೋಣ. ಅದು ಕೂಡ ತುಂಬ ಮೋಸ್ಟ್ ಯೂಸ್ಫುಲ್ ಟಿಪ್ಪು. ನಾವು ಆಲ್ಮೋಸ್ಟ್ ಮೊಬೈಲನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಕೆಳಗಡೆ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ನೋಡ್ತಾ ಇರ್ತಾರೆ. ಸೊ ಆ ರೀತಿ ನೋಡೋದ್ರ ಬದಲು ಟೇಬಲ್ ಮೇಲ್ಗಡೆ ಯಾವುದಾದ್ರೂ ಮನೇಲಿ ಡೈರಿ ಬುಕ್ ಇದ್ದೇ ಇರುತ್ತೆ. ಸೊ ಆ ಥರ ಡೈರಿ ಬುಕ್ಕನ್ನು ನಾವು ಒಂದು ಸ್ವಲ್ಪ ಅಗಲ ಮಾಡಿ ಈ ರೀತಿ ಇಟ್ಟು ಅದಾದಮೇಲೆ ಈ ರೀತಿ ಮೊಬೈಲನ್ನು ಇಟ್ಟು ಕೊಡೋದ್ರಿಂದ ಈಸಿಯಾಗಿ ಅವರು ನೋಡ್ತಾರೆ. ಈಗ ಮಕ್ಕಳಿಗೆಲ್ಲ ಜಾಸ್ತಿ ಮೊಬೈಲ್ ಕೊಡ್ತಾ ಇರ್ತೇವೆ. ಸೊ ಹಾಗಾಗಿ ಮಕ್ಕಳು ಕೂಡ ಈ ರೀತಿ ಇಟ್ಟು ಕೊಡೋದ್ರಿಂದ ದೂರದಿಂದ ನೋಡೋ ಅಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು. ಅವರ ಕಣ್ಣಿಗೂ ಎಫೆಕ್ಟ್ ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.